ಮಳೆ ನಿಂತ್ರೂ ಮಳೆ ಹನಿ ನಿಲ್ಲಲ್ಲ ಅನ್ನೋ ಮಾತಿದೆ. ಅಂತೆಯೇ ಈ ಬಾರಿಯ ವರುಣ ಸಾಯಿ ಲೇಔಟ್ ಮೇಲೆ ಅಕ್ಷರಶಃ ಎರಗಿದ್ದಾನೆ. ಪಾಪ ಅಲ್ಲಿನ ಜನ ಕನಸಿನಲ್ಲೂ ಕೂಡ ಮಳೆಗೆ ಭಯ ಪಡ್ತಿದ್ದಾರೆ. ಕುಡಿಯೋ ನೀರಿಲ್ಲ, ತಿನ್ನೋಕೆ ಊಟ ಇಲ್ಲ, ಮನೆ ಬಿಟ್ಟು ಹೋದ್ರೆ ಅದೊಂದು ಸಮಸ್ಯೆ. ಮತ್ತೊಂದು ಕಡೆ ಇನ್ನು ದಿಕ್ಕು ತೋಚದೆ ಅಲ್ಲೇ ಉಳಿದವರ ಸ್ಥಿತಿ. ಆ ದೇವಿಗೆ ಪ್ರೀತಿ ನೋಡಿ. ನೀರಿಲ್ಲ, ತಿನ್ನೋಕೆ ಅನ್ನ ಇಲ್ಲ. ನರಕವಾಯ್ತು ಸಾಯಿ ಲೇಔಟ್ ನಿವಾಸಿಗಳ ಸ್ಥಿತಿ. ಸಿಲಿಕಾನ್ ಸಿಟಿಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಸಾಯಿ ಲೇಔಟ್ ಹಾಗೂ ವಿಲ್ಸನ್ ಗಾರ್ಡನ್ ಕ್ವಾರ್ಟರ್ಸ್ ಸಂಪೂರ್ಣ ಜಲಾವೃತಗೊಂಡಿತ್ತು. ಜನ ಮಳೆಗೆ ನಲುಗಿ ಹೋಗಿದ್ರು. ಮನೆಯಿಂದ ಹೊರಗಡೆ ಬರೋಕ್ಕೂ ಆಗದೆ ಪರದಾಟ ನಡೆಸಿದ್ರು. ಆದ್ರೆ ಇದೀಗ ಕುಡಿಯೋಕೆ ನೀರಿಲ್ದೆ, ತಿನ್ನೋಕೆ ಆಹಾರವಿಲ್ಲದೆ ಪರದಾಡ್ತಾ ಇದ್ದಾರೆ. ಮತ್ತು ವಿಲ್ಸನ್ ಗಾರ್ಡನ್ ಕ್ವಾರ್ಟರ್ಸ್ ಖಾಲಿ ಹೊಡಿತಿದೆ. ಈ ಮಧ್ಯೆ ಉಳಿದಿರುವಂತಹ ಇಷ್ಟೋ ನಿವಾಸಿಗಳಿಗೆ ಕುಡಿಯೋಕೆ ನೀರಿಲ್ಲ, ತಿನ್ನೋಕೆ ಊಟ ಇಲ್ಲ. ಈ ಮೂಲಕ ಪರದಾಟವನ್ನ ನಡೆಸುತ್ತಿದ್ದಾರೆ. ಇನ್ನು ಮಳೆಯ ರಭಸಕ್ಕೆ ಅಕ್ಕಿ, ಬೇಳೆ, ರೇಷನ್, ನೀರು ಪಾಲಾಗಿದೆ. ಜೊತೆಗೆ ಸಂಪ್ಗಳಲ್ಲೂ ಕೂಡ ಚರಂಡಿ ನೀರು ತುಂಬಿ ಹೋಗಿದೆ. ಸ್ವಂತ ಮನೆ ಇದ್ದವರು ಕೂಡ ಮಳೆಯ ಕಾಟ ತಡೆಯೋಕಾಗದೆ ಮನೆ ಬಿಟ್ಟು ಹೋಗಿದ್ದಾರೆ. ಕೆಲವರು ಮಾತ್ರ ಇಷ್ಟೆಲ್ಲಾ ಸಮಸ್ಯೆ ಆಗಿದ್ರು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಪಾಪ ಕಂಗಾಲಾಗಿದ್ದಾರೆ. ಸಾಯಿ ಲೇಔಟ್ನ ಅಂಗಡಿಗಳು ಬಾಗಿಲು ಹಾಕಿದ ಸ್ಥಿತಿಯಲ್ಲೇ ಮುಂದುವರೆದಿದೆ. ಏರಿಯಾ ಅಂತೂ ಫುಲ್ ಬಿಕೋ ಅನ್ನುತ್ತಿದೆ. ಇನ್ನು BWSSB ನೀರು ಸರಬರಾಜು ಮಾಡ್ತಿದೆ. ಆದ್ರೆ ಈಗ ಆಹಾರ ಸರಬರಾಜನ್ನ ನಿಲ್ಲಿಸಿದೆ ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ ಮಳೆರಾಯನಿಗೆ ಹೆದರಿ ಮನೆ ಖಾಲಿ ಮಾಡಿದವರು ಒಂದಷ್ಟು ಮಂದಿ ಆದ್ರೆ ಹಲವರು ಪಾಪ ನೀರು ಊಟ ಸಿಗದೆ ಪರಿತಪಿಸುವಂತಾಗಿದೆ. ಶರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.